ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಸವಿತಾ ಮಾತಾಡ್ತಾ ಇದ್ದೀನಿ. ಭಾವಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಮಾಸ ಶುರುವಾಗಿದೆ. ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇದೆ. ಜೊತೆಗೆ ಮುಂದಿನ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ಈ ಹಬ್ಬಗಳಲ್ಲಿ ನಾವು ಮನೆಯ ಅಲಂಕಾರಕ್ಕೋಸ್ಕರ ಕೃತಕವಾದ ಹೂಗಳನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೃತಕವಾಗಿ ಚೆಂಡು ಹೂಗಳನ್ನು ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಆ ವಿಡಿಯೋವನ್ನು ನೋಡೋದಕ್ಕಿಂತ ಮೊದಲು ಯಾರೆಲ್ಲ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ ಗುರುತನ್ನು ಒತ್ತಿ, ಆ ಬೆಲ್ ಗುರುತನ್ನು ಒತ್ತಿದಾಗ ಅಲ್ಲಿ ಬರ್ತಕ್ಕಂತಹ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಆಗ ನಿಮಗೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ ಭಾವಯಾನ. ಫ್ರೆಂಡ್ಸ್, ಈ ಕೃತಕವಾದ ಚೆಂಡು ಹೂಗಳನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪೆನ್ನು, ಸ್ಟ್ಯಾಪ್ಲರ್, ದಾರ, ಒಂದು ಸೂಜಿ ಬೇಕು. ಜೊತೆಗೆ ಫೆವಿಕಲ್ ಗಮ್ಮು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಗಮ್ಮನ್ನು ನೀವು ಬಳಸಬಹುದು. ಇದು ಗ್ರೀನ್ ಕಲರ್ ಇರೋದು ಕ್ರಾಫ್ಟ್ ಪೇಪರು. ಯೆಲ್ಲೋ ಮತ್ತು ಆರೆಂಜ್ ಕಲರ್ ಇರ್ತಕ್ಕಂತಹದ್ದು ಕ್ರೇಪ್ ಪೇಪರು. ನೀವು ಮಿಸ್ ಮಾಡ್ಕೋಬಾರ್ದು. ಗ್ರೀನ್ ಕಲರ್ ಇರ್ತಕ್ಕಂತಹದ್ದು ಕ್ರಾಫ್ಟ್ ಪೇಪರು, ಆರೆಂಜ್ ಮತ್ತು ಯೆಲ್ಲೋ ಕಲರ್ ಇರ್ತಕ್ಕಂತಹದ್ದು ಕ್ರೇಪ್ ಪೇಪರು. ಕ್ರೇಪ್ ಪೇಪರು ಈ ರೀತಿ ಶೀಟ್ ಕೂಡ ಬರುತ್ತೆ. ಜೊತೆಗೆ ರೋಲ್ನಲ್ಲಿ ಸಹ ನಮಗೆ ಸಿಗುತ್ತೆ. ನಾನಿಲ್ಲಿ ಶೀಟನ್ನು ತೊಗೊಂಡಿದ್ದೀನಿ. ಈ ದೊಡ್ಡದಾದಂತಹ ಒಂದು ಶೀಟನ್ನು ನಾನು ಸಮವಾಗಿ ಈ ರೀತಿ ಮಡಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಹೋಗಬಾರ್ದು. ಎಲ್ಲ ಮಡಿಕೆಗಳು ಒಂದೇ ಸಮನಾಗಿ ಬರಬೇಕು ಫ್ರೆಂಡ್ಸ್. ನೋಡಿ, ನಾನು ಈ ರೀತಿ ಒಂದು ಶೀಟನ್ನು ಫುಲ್ಲಾಗಿ ಈ ರೀತಿ ಮಡಿಸ್ಕೊಂಡಿದ್ದೀನಿ. ಈ ರೀತಿ ಮಡಿಸ್ಕೊಂಡ ನಂತರ ನಾನು ಒಂದು ಬಳೆಯ ಸಹಾಯದಿಂದ ಅದರ ಮೇಲೆ ನಾನು ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆದಷ್ಟು ಇಷ್ಟು ತುಂಬ ದೊಡ್ಡದಾಗಿ ಸರ್ಕಲನ್ನು ಮಾಡ್ಕೋಬೇಡಿ. ಇಷ್ಟು ಚಿಕ್ಕದಿದ್ದರೆ ಸಾಕು. ನಿಮಗೆ ಚೆಂಡು ಹೂಗಳ ಸೈಜು ತುಂಬ ದೊಡ್ಡದಾಗಬೇಕು ಅನಿಸಿದ್ರೆ ಮಾತ್ರ ಇದಕ್ಕಿಂತ ಸ್ವಲ್ಪ ದಪ್ಪದಾಗಿ, ಅಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾದ ಸರ್ಕಲನ್ನು ಮಾಡ್ಕೊಳ್ಳಿ. ನಾನು ಈ ಬಳೆ ತೊಗೊಂಡಿರ್ತಕ್ಕಂತಹದ್ದು 2/4 ಸೈಜ್ದು. ನಿಮಗೆ ಇನ್ನೂ ದೊಡ್ಡದಾಗಬೇಕು ಅಂದರೆ ನೀವು ಒಂದು ಅಂದಾಜು ಬರುತ್ತೆ. ನಾನೀಗ 2/4 ಸೈಜ್ ಅಂತ ಹೇಳಿದ್ಮೇಲೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಬಳೆಯನ್ನು ನೀವು ಅಥವಾ ಯಾವುದೇ ರೀತಿ ಸರ್ಕಲನ್ನು ನೀವು ಮಾಡ್ಕೋಬಹುದು. ಈ ರೀತಿ ನಾನು ಸರ್ಕಲನ್ನು ಪೇಪರ್ ಮೇಲೆ ಡ್ರಾ ಮಾಡ್ಕೊಂಡ ನಂತರ ಈ ಸರ್ಕಲ್ಗಳೇನಿದೆಯೋ ಆ ಸರ್ಕಲ್ಗಳನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ನೀಟಾಗಿ ಬರೋ ಥರ ನೀವು ಪೇಪರನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ ನಂತರ ಈ ಸ್ಟಾಪ್ಲರ್ ಸಹಾಯದಿಂದ ನಾನು ಈ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಪೇಪರ್ಗೆ ಮಧ್ಯದಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಗುರುತು ಮಾಡಿಕೊಂಡು ಈ ರೀತಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪಿನ್ ಮಾಡ್ಕೊಂಡ ನಂತರ ಈ ಕತ್ತರಿ ಸಹಾಯದಿಂದ ಎಡ್ಜಲ್ಲಿ ಸ್ವಲ್ಪನೇ ಜಾಗ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪೇಪರ್ಗಳನ್ನು ನೀವು ಇದೇ ರೀತಿ ಕಟ್ ಮಾಡ್ಕೋಬೇಕು. ಈ ಕ್ರೇಪ್ ಪೇಪರನ್ನು ಈ ರೀತಿ ಸರ್ಕಲ್ ಮಾಡಿ ನಂತರ ಈ ಎಡ್ಜ್ಗಳನ್ನು ಈ ರೀತಿ ಕಟ್ ಮಾಡಿದ ನಂತರ ನೋಡಿ, ಈ ರೀತಿ ಒಂದೊಂದೇ ಎಳೆಗಳನ್ನು ನಾವು ಎಲ್ಲ ಮಡಿಸ್ಬಿಟ್ಟು ಕಟ್ ಮಾಡ್ಕೊಂಡ್ವಿ ಅಲ್ವಾ, ಅದು ಎಲ್ಲ ಒಳಗಡೆ ಈ ರೀತಿ ಸೇರಿಕೊಂಡಿರುತ್ತೆ. ನಾವು ನೋಡಿ, ಮಿಸ್ಸಾಗಿ ಉಳ್ಕೊಂಡಿದೆ ಇದೊಂದು. ನಾನು ಅದಕ್ಕೆ ಕತ್ತರಿಯಿಂದ ಮತ್ತೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದರ ಮೇಲೆ ಒಂದು ಸೇರ್ಕೊಂಡಿರ್ತಕ್ಕಂತಹದ್ದನ್ನು ನೀಟಾಗಿ ಈ ರೀತಿ ಒಂದೊಂದನ್ನೇ ಎಲ್ಲ ಬಿಡಿಸ್ಕೊಳ್ಳಿ. ಈ ರೀತಿ ಬಿಡಿಸ್ಕೊಂಡ ನಂತರ ನಿಮಗೆ ಅದು ಪೆಟಲ್ ಶೇಪ್ ಸಿಗುತ್ತೆ. ಹಾಗೆ ಬಿಟ್ಟರೆ ಎಲ್ಲ ಒಂದೇ ಕಡೆ ಮುದ್ದೆ ಥರ ಇರುತ್ತೆ. ಅದು ಚೆಂಡು ಹೂವಿನ ಆಕಾರ ಬರೋದಿಲ್ಲ. ಹಾಗಾಗಿ ನೀವು ಎಲ್ಲವನ್ನು ನೀಟಾಗಿ ಬಿಡಿಸ್ಕೊಂಡ ನಂತರ ಅದು ಒಂದು ಚೆಂಡು ಹೂವಿನ ಆಕಾರದಲ್ಲಿ ಬರುತ್ತೆ. ನಾನೀಗ ಅದೇ ಮಾಡ್ತಾಯಿದ್ದೀನಿ.
ನೋಡಿ ಯೆಲ್ಲೋ ಕಲರ್ ಹೂಗಳನ್ನು ನಾನು ರೆಡಿ ಮಾಡಿಕೊಂಡೆ. ಈಗೇನು ತೋರಿಸಿದ್ನಲ್ಲ ಅದೇ ರೀತಿ ನೀವು ಆರೆಂಜ್ ಕಲರ್ ಪೇಪರ್ನು ಸಹ ಮಡಿಸಿ ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನಾನು ಗ್ರೀನ್ ಕಲರ್ ಕ್ರಾಫ್ಟ್ ಪೇಪರನ್ನು ತಗೊಳ್ತಾ ಇದ್ದೀನಿ. ಈ ಪೇಪರ್ ಮೇಲೆ ನಾನು 3 ಸೆಂಟಿಮೀಟರ್ಗಳಿಗೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಆ ರೀತಿ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ 3 ಸೆಂಟಿಮೀಟರ್ಗೆ ಒಂದು ಎಳೆಯನ್ನು ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು 3 ಸೆಂಟಿಮೀಟರನ್ನು ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ ಗುರ್ತು ಮಾಡ್ಕೊಳ್ತೇನೆ. ಸ್ಕೇಲ್ನ ಸಹಾಯದಿಂದ ನಾನು ಈ 3 ಎಲ್ಲ ಒಂದೇ ಸಲ ಈ ರೀತಿ ಇಟ್ಕೊಂಡು ಗುರ್ತು ಮಾಡಿಕೊಂಡ್ರೆ ಒಳ್ಳೆಯದು. 3 ಸೆಂಟಿಮೀಟರ್ಗೆ ಒಂದೊಂದು ಗುರ್ತನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಏನಕ್ಕೆ ಈ ಗುರುತುಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಟ್ ಮಾಡೋದಕ್ಕೆ ಲೈನ್ ಹಾಕ್ಕೊಳ್ಳಲ್ಲ, ನಾನು ಹಾಗೆ ಕಟ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಗುರುತಿಗೆ ಅಂತ ಮಡಿಸೋದಕ್ಕೆ ನೀಟಾಗಿ ಒಂದೇ ಲೈನಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಗುರುತುಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗುರುತು ಮಾಡಿಕೊಂಡು ಪೇಪರನ್ನು ನೀಟಾಗಿ ಮಡಿಸ್ಕೋಬೋದು. ಒಂಚೂರು ಆ ಕಡೆ ಈ ಕಡೆ ಹೋದರೆ ಅದು ಅಗಲ ಕಡಿಮೆ ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಈ ಸ್ಕೇಲನ್ನೇ ಇಟ್ಕೊಂಡು ನೀಟಾಗಿ ಆ ಲೈನಿಗೆ ಬರೋ ರೀತಿ ಮಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಡಿಸ್ಕೊಂಡ ನಂತರ ಕತ್ತರಿಯಿಂದ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ಒಂದೊಂದು ಅಂದರೆ ಒಂದೊಂದು 3 ಸೆಂಟಿಮೀಟರ್ ಅಷ್ಟು ಗುರುತು ಮಾಡ್ಕೊಂಡಿದ್ನಲ್ಲ, ಆ ಸೆಂಟಿಮೀಟರ್ಗಳಿಗೆ ಇಷ್ಟು ಉದ್ದ ಬರುತ್ತೆ, ಅಂದರೆ ಇಷ್ಟು ಅಗಲ ಬರುತ್ತೆ. ಈ ಪೇಪರನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಆ ರೀತಿ ಗುರುತು ಮಾಡಿಕೊಂಡೆ. ನೋಡಿ, ಈ ಒಂದು ಪೇಪರ್ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಅದನ್ನು ನೀಟಾಗಿ ಈ ರೀತಿ ಸುತ್ಕೊಳ್ಳಿ. ಇದನ್ನು ಏನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚೆಂಡು ಹೂವಿಗೆ ಹಿಂದೆ ತೊಟ್ಟು ಬರುತ್ತಲ್ಲ, ಅದನ್ನು ಮಾಡೋದಕ್ಕೋಸ್ಕರ ನಾನು ಈ ಪೇಪರನ್ನು ಬಳಸ್ಕೊಳ್ತಾ ಇದ್ದೀನಿ. ಈ ರೀತಿ ಗಮ್ಮನ್ನು ಹಾಕಿ ಎಡ್ಜಿನಲ್ಲಿ ಈ ರೀತಿ ಫೆವಿಕಾಲ್ನ ಸ್ವಲ್ಪ ಹಾಕಿ ನಾನು ಈ ರೀತಿ ಅಂಟಿಸ್ತಾ ಇದ್ದೀನಿ. ಇದು ಮತ್ತೆ ಬಿಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ನಾನು ಒಂದಷ್ಟು ಪೇಪರ್ಗಳನ್ನು ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾವು ಸ್ಟಾಪ್ಲರ್ ಮಾಡಿರ್ತೀವಲ್ಲ, ಈ ಪಿನ್ ಮಾಡಿರ್ತೀವಲ್ಲ, ಆ ಜಾಗದಲ್ಲಿ ಇದನ್ನು ಫೆವಿಕಾಲ್ ಸಹಾಯದಿಂದ ಅಂಟಿಸ್ತಾ ಇದ್ದೀನಿ. ಈ ರೀತಿ ಅಂಟಿಸಿದ ನಂತರ ತಕ್ಷಣ ಅದನ್ನು ಏನು ಮಾಡಬೇಡಿ. ಈ ರೀತಿ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಅದು ಸ್ವಲ್ಪ ಆರ್ಕೋಬೇಕು, ಗಮ್ಮು ನೀಟಾಗಿ ಇಟ್ಕೋಬೇಕು. ಎಲ್ಲ ಪೇಪರ್ಗಳಿಗೆ ಗಮ್ ಅಂಟಿಸಿ ನಂತರ ಆರೆಂಜ್ ಕಲರ್ದು ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅಂಟಿಸಿದ ನಂತರ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಟ್ಬಿಡಿ ಅದನ್ನು. ನೋಡಿ, ಅದೇ ರೀತಿ ಆರೆಂಜ್ ಕಲರ್ ಪೇಪರ್ಗಳಲ್ಲಿ ಸಹ ನಾನು ಒಂದಷ್ಟು ಈ ರೀತಿ ಫ್ಲವರ್ಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಆರೆಂಜ್ ಕಲರ್ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದರ ಮಧ್ಯದಲ್ಲಿ ಯೆಲ್ಲೋ, ಇವೆರಡೂ ಇದ್ರೇ ನೋಡೋದಕ್ಕೆ ಚೆಂದ. ಮಧ್ಯ ಒಂದೊಂದನ್ನು ಸೇರಿಸ್ದಾಗಲೇ ಅದು ನೋಡೋದಕ್ಕೆ ಚೆಂದ. ಈ ಚೆಂಡು ಹೂಗಳನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕ್ರೇಪ್ ಪೇಪರಲ್ಲಿ, ಈ ಚೆಂಡು ಹೂಗಳನ್ನು ಈಗ ನಾನು ದಾರದಲ್ಲಿ ಪೋಣಿಸ್ತಾ ಇದ್ದೀನಿ. ಈ ಗ್ರೀನ್ ಕ್ರಾಫ್ಟ್ ಪೇಪರ್ ರೋಲ್ ಇದೆಯಲ್ಲ, ಅದರೊಳಗಡೆಯಿಂದ ಈ ರೀತಿ ಮೇಲ್ಗಡೆ ಬರೋವರೆಗೂ ತಗೊಂಡ್ರೆ ಆಯಿತು. ಈ ರೀತಿ ಎಲ್ಲ ಹೂಗಳನ್ನು ಪೋಣಿಸಿದ್ರೆ ನಮ್ಮ ಈ ಕೃತಕ ಚೆಂಡು ಹೂಗಳ ಹಾರ ರೆಡಿಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೇನಾದರೂ ಸೌಂಡ್ ಬರ್ತಾ ಇರ್ಬೋದು. ನಮ್ಮ ಈ ಹೊಸ ಮನೆಯಲ್ಲಿ ತುಂಬ ಸೌಂಡ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಏನೇ ಮಾಡಿದ್ರೂ ಈ ಸೌಂಡನ್ನು, ನಾನು ಬ್ಯಾಕ್ಗ್ರೌಂಡಲ್ಲಿ ಬರ್ತಕ್ಕಂತಹ ಸೌಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಾನೇ ಇಲ್ಲ. ನಿಮಗೇನಾದರೂ ಈ ಸೌಂಡಿಂದ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ, ಅಥವಾ ಆ ರೀತಿ ಏನಾದರೂ ತೊಂದರೆ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಡಿಸ್ಟರ್ಬ್ ಆಗಿದ್ದರೆ ನನ್ನ ಕಡೆಯಿಂದ ಸಾರಿ. ನೋಡಿ, ಈಗ ಈ ಚೆಂಡು ಹೂವಿನ ಹಾರ ರೆಡಿ ಆಯಿತು. ಫ್ರೆಂಡ್ಸ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಜವಾದ ಚೆಂಡು ಹೂವಿನ ಹಾರದ ಥರನೇ ಕಾಣಿಸ್ತಾ ಇದೆ. ನಿಮಗೆ ಎಲ್ಲಿ ಬೇಕೋ ಅದನ್ನು ಅಲಂಕಾರಕ್ಕೆ ಬಳಸ್ಕೋಬೋದು.
ಮುಂದಿನ ವಿಡಿಯೋಗಳಲ್ಲಿ ನಾನು ಇದನ್ನು ಬಳಸ್ಕೊಂಡು ಹೇಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.